Hello guys, welcome to my YouTube channel. And it's been very long time. ತುಂಬಾ ಟೈಮ್ ಆದ್ಮೇಲೆ ನಾನು ಬಂದು ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನೀವು ಏನು ನೋಡಿರ್ತೀರ ತಮ್ಮನೇಲಲ್ಲಿ. ಎಸ್, ಇಟ್ಸ್ ಮೈ ಬರ್ಡೇ ಆ್ಯಂಡ್ ನನ್ನ ಬರ್ಡೇಗೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಟ್ರಿಪ್ ಯಾರ ಜೊತೆ ಹೋಗ್ತಾ ಇದ್ದೀನಿ? ನನ್ನ ಬೆಸ್ಟ್ ಫ್ರೆಂಡ್ಸ್. ಸಿನ್ಸ್ 6 years ನಾವು 4 ಜನ ಬೆಸ್ಟ್ ಫ್ರೆಂಡ್ಸ್. After 6 long years, we are making out to go a trip together. ಅಂದರೆ ನಾವು ಯಾವಾಗಲೂ ಮುಂಚೆ ಹೋಗ್ತಿದ್ವಿ, ಬಟ್ ಯಾವಾಗಲೂ ತನು ಮಿಸ್ ಮಾಡ್ತಾ ಇದ್ಲು. ನಾವು 3 ಜನನೇ ಜಾಸ್ತಿ ಹೋಗಿರೋದು. ಸೊ ದಿಸ್ ಟೈಮ್ ಶಿ ಈಸ್ ಆಲ್ಸೋ ಕಮಿಂಗ್ ಆ್ಯಂಡ್ ನಮ್ಮದು ಕೋರ್ಸ್ ಕಂಪ್ಲೀಟ್ ಆಗಿ ನಾವು ಕೆಲಸ ಮಾಡೋ ಟೈಮಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ದಿಸ್ ಬರ್ಡೇ ಇಸ್ ಅ ಕೈಂಡ್ ಆಫ್ ಸ್ಪೆಷಲ್ ಬರ್ಡೇ ನನಗೆ. ಯಾಕಂತಂದರೆ 25th year ಬರ್ಡೇ ಆ್ಯಂಡ್ ಟ್ರಿಪ್ ಹೋಗಿ ಬರ್ತಿರೋದು ಇನ್ ಮೈ ಓನ್ ಮನಿಯಲ್ಲಿ ಟ್ರಿಪ್ ಹೋಗಿ ಬರ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆದರೆ ಮಮ್ಮಿ ಡ್ಯಾಡಿ ಕೊಟ್ಟಿರೋ ದುಡ್ಡನ್ನ ಬೇಡ ಅಂತೆಲ್ಲ ಹೇಳೋಷ್ಟು ದೊಡ್ಡೋಳಾಗಿಲ್ಲ ನಾನಿನ್ನು. ಅದೆಲ್ಲ ಬರೋ ದುಡ್ಡು ಯಾವತ್ತೂ ಬರ್ತಾ ಇರ್ಬೇಕು ಮಮ್ಮಿ ಡ್ಯಾಡಿ ಕಡೆಯಿಂದ. ಸೊ ಎಸ್, ಐ ಆಮ್ ಸೂಪರ್ ಎಕ್ಸೈಟೆಡ್. ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಲೈಕ್ ಅವ್ರಿಗೆ ಏನಾಗಿತ್ತು ಅದು ವ್ಲಾಗ್ ಮಾಡೇ ಮಾಡ್ತೀನಿ. ಅವ್ರು ಸ್ವಲ್ಪ ಸರಿ, ಶಿ ಇಸ್ ಬೆಟರ್ ನಾವು. ಇವಾಗ ಕಂಪ್ಯಾರಿಟಿವ್ಲಿ Jan 1st ಅವ್ರಿಗೆ ಸರ್ಜರಿ ಆಗಿರೋದು. ಇವಾಗ ಕಂಪೇರ್ ಮಾಡಿದ್ರೆ ಶಿ ಹ್ಯಾಸ್ ಗಾಡ್ ಗ್ರೇಸ್. ಅವ್ರು ತುಂಬಾ ಕ್ಯೂರ್ ಆಗಿದ್ದಾರೆ ವಿತ್ ಆಲ್ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಲವ್. ಆ್ಯಂಡ್ ಆ ವ್ಲಾಗ್ನ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ನಾನು, ಬಿಕಾಸ್ ಇಟ್ ಈಸ್ ಅ ಕೈಂಡ್ ಆಫ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ. ಐ ಗಾಟ್ ಮೈ ನೇಲ್ಸ್ ಡನ್ ಜಸ್ಟ್ ನಾವು. ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ, ಸೊ ಅದನ್ನು ನೋಡ್ತೀನಿ, ಆದರೆ ಆ್ಯಡ್ ಮಾಡ್ತೀನಿ. ವಿಜಯನಗರಲ್ಲಿ ನೇಲ್ಸ್ ಮಾಡಿಸ್ಕೊಂಡು ಬಂದೆ. ಇವಾಗ ಟೈಮ್ ಬಂದು ಇವಾಗ 6 o'clock 6:30 ಆಗಿದೆ. ನನಗೆ 8 o'clockಗೆ ಟ್ರೈನ್ ಇದೆ. ಐ ಆಮ್ ಗೋಯಿಂಗ್ ಟು ಮೈಸೂರು. ಸೊ ಬ್ಯಾಗ್ ಇಸ್ ರೆಡಿ. ಇದು ಒಂಥರ ನಂದು ಲೈಫ್ ಸೇವಿಯರ್ ಬ್ಯಾಗ್ ಥರ. ಆಕಾಶ್, ಒಂದು ಟ್ಯಾಬ್ಲೆಟ್ ತಗೊಳ್ಬೇಕು. ಓಕೆ, ಮತ್ತು ನಮ್ಮ ವಿಡಿಯೋಗ್ರಾಫರ್ ಆಗಿ ನನ್ನ ಹುಟ್ಟಿದ ತಮ್ಮ ಇದ್ದಾನೆ. ಸೊ ಈ ಬ್ಯಾಗಲ್ಲಿ ನಾನು ಏನಕ್ಕೆ ಲೈಫ್ ಸೇವಿಯರ್ ಅಂತಂದರೆ, ಆಬ್ವಿಯಸ್ಲಿ ನೋಡಿ, ಕ್ರಿಕೆಟ್ ಇವತ್ತು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ದುಬೈಲಿ ನಡೀತಾ ಇದೆ. ಯಾರು ಗೆಲ್ತಾರೋ? ಓಕೆ, ಎನಿವೆ, ದಿಸ್ ಇಸ್ ಎಲ್ಲ ಹುಡುಗಿರ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಮಿರರ್ ಆ್ಯಂಡ್ ನನ್ನ ವಾಲೆಟ್ ನನ್ನ ಫ್ರೆಂಡ್ ತನು ಹತ್ರ ಮಿಸ್ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಹೋಗೋವರೆಗೂ ಕ್ಯಾಶ್ ಇದೆ 1000. ಆಮೇಲೆ ಮೈ ಗಾಡ್, ಇದು ನನ್ನ ಲೈಫ್ ಸೇವಿಯರ್ ಅಂದರೆ ಇದು ಈ ಬ್ಯಾಗಲ್ಲೇ ಇದು ಇಟ್ಕೊಂಡಿರೋದಕ್ಕೆ ಲೈಫ್ ಸೇವಿಯರು ಇದು. ದಿಸ್ ಇಸ್ ನಿಫ್ಟಾಸ್ ಟ್ಯಾಬ್ಲೆಟು, ಯೂರಿನ್ ಇನ್ಫೆಕ್ಷನ್ದು. ಮೈ ಗಾಡ್, ಇದಿಲ್ಲ ಅಂದರೆ ಗೋವಿಂದಾಯ ನಮಃ. ಆ್ಯಂಡ್ ಇದರಲ್ಲಿ ಒಂದು ಮೈ ರೀಸೆಂಟ್ ಫೇವ್ರೆಟ್ ಇದು ಸ್ಟುಡಿಯೋ ವೆಸ್ಟ್ದು ಒಂದು ಲಿಪ್ ಬಾಮ್ ಇದೆ, ಐ ಮೀನ್ ಲಿಪ್ಸ್ಟಿಕ್ ಇದೆ. ಆ್ಯಂಡ್ ಮೈ ಇಯರ್ಫೋನ್ಸ್ ಆ್ಯಂಡ್ ಮೈ ಹ್ಯಾಂಡ್ ಕ್ರೀಮ್. ಆಮೇಲೆ ಮೈ ಶೇಡ್ಸ್ ವಿಲ್ ಆಲ್ಸೋ ಗೋ ಇನ್ ಸೈಡ್. ಅಷ್ಟೇ, ಇದು ಇಷ್ಟಕ್ಕೆ ಸದ್ಯಕ್ಕೆ ಇಷ್ಟು. ಆಮೇಲೆ ಇನ್ನೊಂದು ಟಿಕೆಟ್ದೆಲ್ಲ ಫೋನಲ್ಲೇ ಇರುತ್ತೆ, ನಥಿಂಗ್ ಟು ವರಿ. ಆ್ಯಂಡ್ ಕಾಟನ್ ಇಟ್ಕೋಬೇಕು. ಇದರಲ್ಲಿ ಕಾಟನ್ ಮತ್ತು ಒಂದು ಅಮೃತಾಂಜನ್ ಇಟ್ಕೋತೀನಿ. ಸೊ ಏನಾದರೂ ಬೇಕಂದರೆ ಹಿಂಗೆ ಹಚ್ಕೊಳ್ಳೋದು. ಮೋಸ್ಟ್ ಆಫ್ ದ ಟೈಮ್ ನಂಗೆ ಹಿಂಗೆ ಹಚ್ಕೊಳ್ಳೋದೇ ಆಗಿರುತ್ತೆ. ಅಷ್ಟು ತಲೆ ನಾವು ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದ್ದಾನಲ್ಲ ಆಕಾಶ್, ಇಫ್ ಇಟ್ ಇಸ್ ಪಾಸಿಬಲ್ ಪ್ಲೀಸ್ ನೀನು ತೋರಿಸ್ಕೊ ಒಂದ್ಸಲ. ತೋರಿಸ್ಕೊಳ್ಳಲ್ಲ, ಅವನಷ್ಟು ದೊಡ್ಡ ತಲೆ ನಾವು ಯಾವುದೂ ಇಲ್ಲ ಅದಕ್ಕೆ. ಆ್ಯಂಡ್ ಮೈ ಬ್ಯಾಗ್ ಇಸ್ ರೆಡಿ. ಆ್ಯಂಡ್ ಎಸ್, ನಾನು ಸಡನ್ನಾಗಿ ಸ್ಟಾಪ್ ಆಯಿತು ಬಿಕಾಸ್ ಬ್ಯಾಟ್ರಿ ಡೆಡ್ ಆಯಿತು ನನ್ನ ಫೋನ್ದು. ಚಾರ್ಜ್ಗೆ ಹಾಕಿದ್ದೀವಿ. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಹೇಳ್ತಿದ್ದಂಗೆ ನಾನು 2 ರಗ್ ಇಟ್ಕೊಂಡಿದ್ದೀನಿ. ತನ್ನೊಂದು ಆರ್ಡರ್ ಇದೆ, ಅವಳ ಬ್ಯಾಗಿಗೆ ಕೊಡಬೇಕು ಬಿಕಾಸ್ ಈ ಬ್ಯಾಗಲ್ಲಿ ಜಾಗ ಇಲ್ಲ. ಈ ಬ್ಯಾಗಲ್ಲಿ ನನ್ನ ಬಟ್ಟೆಗಳು, ಐ ಮೀನ್ ನೈಟ್ ವೇರು ಮತ್ತು ಬರ್ಡೇ ಡ್ರೆಸ್ಸಸ್, ಒಂದು ಜೊತೆ ಸ್ಯಾರಿ ಆ್ಯಂಡ್ ಸ್ಲಿಪ್ಪರ್ಸ್ ಆ್ಯಂಡ್ ಬ್ಯಾಗ್ ಆ್ಯಂಡ್ ಮೈ ಡಿಸ್ಪೆನ್ಸರಿ ಐಟಮ್ಸ್ ಎಲ್ಲ ಇದೆ ಇದರಲ್ಲಿ. ಇದೊಂದು ಚಿಕ್ಕದು ಪುಟ್ಟ ವೇಸ್ಟ್ ಬ್ಯಾಕ್ ಪ್ಯಾಕ್ ಥರ. ಇಷ್ಟಲ್ಲದೆ ನನ್ನ ಮೇಜರ್ ಒಂದು ಬ್ಯಾಗ್ ಇದೆ, ಅಲ್ಲಿದೆ ನೋಡಿ, ಮೈ ಆಲ್ ಟೈಮ್ ವೈಟ್ ಕಲರ್ ಫೇವ್ರೆಟ್ ಬ್ಯಾಗ್. ದಟ್ ಇಸ್ ಮೈ ಕಾಸ್ಮೆಟಿಕ್ಸ್ ಬ್ಯಾಗ್. ಹೌದು, ಅದರಲ್ಲಿ ನಂದು ಬಾಡಿ ಲೋಷನ್ನು, ಸನ್ಸ್ಕ್ರೀನ್, ಮೇಜರ್ ಆಗಿ ಬೇಕಾಗಿರೋದು ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಹೇಳಿದೆ ಅಲ್ವಾ, ಮತ್ತು ಮೇಕಪ್ ಐಟಮ್ಸ್, ಫೌಂಡೇಶನ್ಸ್ ಆಗಿರ್ಬೋದು, ಲಿಪ್ಸ್ಟಿಕ್, ಬ್ರಷಸ್ ಆ್ಯಂಡ್ ಕೆಲವೊಂದು ಚಿಕ್ಕದು ಸ್ಯಾನಿಟರಿ ಪ್ಯಾಡ್ಸ್ ಅದು ಇದೆಲ್ಲ ಇಟ್ಕೊಂಡಿರ್ತೀನಿ. ಕಪ್ಪು, ಸ್ಯಾನಿಟರಿ ಪ್ಯಾಡ್ಸ್ ಅದೆಲ್ಲ ಇದೆ, ಬ್ರಷ್ ಆ್ಯಂಡ್ ಮಿನಿ ಟೂತ್ ಪೇಸ್ಟ್. ಸೊ ಕಂಪ್ಲೀಟ್
ರೆಡಿ ಆಗಿದ್ದೀನಿ. ಇದು ಹೋಗ್ತಿರೋದು ನಾನೇನು ಒಂದು ವಾರಕ್ಕೆಲ್ಲ ಹೋಗ್ತಿಲ್ಲ, ಜಸ್ಟ್ ನೋಡು ಆಕಾಶ್, ನಾನು ಹೋಗ್ತಿರೋದು ಜಸ್ಟ್ 2 days 1 night ಹೋಗ್ತಾ ಇರೋದು. 2 night 3 days. ನೋ 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 ಯಾ, ಬಟ್ ಟ್ರಾವೆಲಿಂಗ್ ಅಲ್ಲಿ ಆಗುತ್ತಲ್ಲ ಅಂದ್ರು ಮನೆ ಬಿಡ್ತಾ ಇದೆಯಾ? ಹಂಗ ಕನ್ಸಿಡರ್ ಮಾಡ್ಕೋಬೇಕಂತಂದ್ರೆ 3 days 2 nights 2 nights. ಯಾ, ಇವತ್ತು ನಾವು ಟ್ರೈನ್ ಟ್ರಾವೆಲ್ ಮಾಡ್ತೀವಿ, ನಾಳೆ ಇಡೀ ದಿನ ಇರ್ತೀವಿ, ನಾಳೆ 1 night ಅಲ್ಲಿ ಸ್ಟೇ ಆಗ್ತೀವಿ, ನಾಡಿದ್ದು ಇಡೀ ದಿನ ಇದ್ದು ನಾಡಿದ್ದು ಸಂಜೆ ಹೊರಡ್ತೀವಿ, ನಾಡಿದ್ದು ಮತ್ತೆ ಸಂಜೆ ಟ್ರೈನ್ ಇದೆ. 25th ನನ್ನ ಬರ್ಡೇ ಅಂದ್ರೆ 3 nights 3 days ಆಯ್ತು. ಯಾ ಹೌದು. ಏನಿವೆ ಏನು ಹೇಳ್ತಿಲ್ಲ ನನಗೆ ಅರ್ಥ ಆಗ್ತಿಲ್ಲ, ಲಾಜಿಕ್ಲೆಸ್ ಆಗಿ. ಓಕೆ ಫೈನ್, ಇಷ್ಟ ಆಗಿದೆ. ಇವಾಗ ಟೈಮ್ ಬಂದು 7:15 ಆಗಿದೆ. 7:15 ಆಗಿದೆ. ಇವಾಗ ನಾನು ಮತ್ತೆ ನನ್ನ ಡ್ರೆಸ್ ಚೇಂಜ್ ಮಾಡಬೇಕು. ನಾನೇ ನೋಡಕ್ ಬಂದ್ರು. ಸೊ ನಂಗೆ ತುಂಬ ಇಷ್ಟ ಆಯಿತು. ವೆರಿ ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಇದನ್ನು ಹಾಕೊಂಡು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಕೈಂಡ್ ಆಫ್ ಕಾರ್ಗೋ ಪ್ಯಾಂಟ್ಸ್ ತಾನೆ ಇದು, ಕಾರ್ಗೋನೆ. ದಿಸ್ ಪ್ಯಾಂಟ್ ಇಸ್ ಫ್ರಮ್ ಜೂಡಿಯೋ. ದಿಸ್ ಇಸ್ ಆಲ್ ಟೈಮ್ ಕಂಫರ್ಟಬಲ್. ಸೊ ಇದು ಎರಡನ್ನ ನಾನು ಹಾಕ್ಕೊಳ್ತೀನಿ ಇವತ್ತು ನೈಟ್ಗೆ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗಿರುತ್ತೆ ಅಂತ. ಇಷ್ಟು ಐಟಮ್ಸ್ ಇವಾಗೆಲ್ಲ ರೆಡಿ ಇದೆ. ಇನ್ನು ಐ ಥಿಂಕ್ ಊಟ ಮಾಡಿ ನಾವು ಹೊರಡೋದು. ದಿಸ್ ಬ್ಯಾಗ್ ಹೇಳಿದಲ್ಲ ಅವಾಗ, ದಿಸ್ ಮೈ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಇಂಪಾರ್ಟೆಂಟ್ ಬ್ಯಾಗ್. ಇದರೊಳಗಡೆ ಇನ್ನೂ ಐಟಮ್ಸ್ ತುಂಬ ಹೋಗೋಕ್ಕಿದೆ. ಇಷ್ಟ ಆಗಿದೆ. ಆ್ಯಂಡ್ ಬನ್ನಿ ನಮ್ಮ ಮಮ್ಮಿನ ಮಾತಾಡ್ಸ್ಕೊಂಬರೋಣ. ಬನ್ನಿ ಜನರೇ, ಬನ್ನಿ. ಇವ್ರೆ ನಮ್ಮ ಮಮ್ಮಿ, ಅವರೇ ನಮ್ಮ ಮಮ್ಮಿ ಹೋಗಿ. ಮಮ್ಮಿ ಇವಾಗ ನಾನು ಹೋಗ್ತಾ ಇದ್ದೀನಿ, ಖುಷಿ ಇದೆಯಾ? ಖುಷಿ ಇದೆ, ಸರ್ಪ್ರೈಸ್ ಇದೆ, ಗೊತ್ತಿರಲಿಲ್ಲ ಹೊರಟಿರೋದು. ಸರ್ಪ್ರೈಸ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೆಯಾ? ಆಲ್ ದ ಬೆಸ್ಟ್. ಹುಷಾರಾಗಿ ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ನಾನು ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ ಮಮ್ಮಿ. ಹ್ಯಾಪಿ ಜರ್ನಿ. ನಮ್ಮ ಮಮ್ಮಿ ಎಂಜಾಯ್ ದ ಟ್ರಿಪ್. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಮಮ್ಮಿ. ಮುಂಚೆ ತುಂಬ ಹುಷಾರಿರಲಿಲ್ಲ. ನಾನು ವ್ಲಾಗ್ಸ್ ಎಲ್ಲ ಬಿಟ್ಟು ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ ಮಮ್ಮಿಗೆ ಹುಷಾರಿಲ್ದಿರೋದನ್ನ. ನಾನು ಅದನ್ನು ಅವ್ರ ಕಡೆಯಿಂದನೇ ಏನಾಗಿತ್ತು ಎಲ್ಲ ಹೇಳಿ ಒಂದು ವ್ಲಾಗ್ ಮಾಡ್ತೀನಿ. ಆವಾಗಲೇ ಹೇಳ್ದಂಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ವ್ಲಾಗ್ ಮಾಡೇ ಮಾಡ್ತೀವಲ್ವ ಅಮ್ಮ, ಅದೊಂದು ವ್ಲಾಗ್ ಮಾಡೋಣ. ಆ್ಯಂಡ್ ಇವಾಗ ಹೆಂಗಿದೆಯಾ, ಹುಷಾರಿದೆಯಾ? ಬನ್ನಿ, ನೆಕ್ಸ್ಟ್ ಇನ್ನು ದೊಡ್ಡ ಮಮ್ಮಿ ಇದ್ದಾರೆ. ಆ್ಯಂಡ್ ಇವರು ನಮ್ಮ ಮಮ್ಮಿ, ನಮ್ಮವ್ವ ಫುಲ್ಲು ಇವಾಗ ಮನೆ ಮೇಂಟೈನ್ ಮಾಡ್ತಿರೋರು ಇವರೇ ಎಲ್ಲ. ಅಂದರೆ ಅಡುಗೆ ಎಲ್ಲ ಮಮ್ಮಿ ಪಾಪ ಹುಷಾರಿಲ್ಲ ಅಂತೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ನನ್ನ ಬರ್ಡೇಗೆ ಬರ್ಡೇ ಫಸ್ಟ್ ಗಿಫ್ಟ್ ಇವರೇ ಕೊಟ್ಟಿರೋದು. ಇವಾಗ ನಾವು ಇವಾಗ ಹೋಗಿ ಬರ್ತಿರೋದು. ನಿಮ್ಗೆ ಖುಷಿ ಇದೆಯಾ? ಅವ್ರಿಗೆ ಪಕ್ಕ ಬೇಜಾರಾಗ್ತಿರುತ್ತೆ. ಅಯ್ಯೋ, ತಿಂಡಿ ಏನಾರು ಮಾಡಿ ಮಾಡ್ಕೊಳ್ತೀನಿ. ನಾಳೆ ಅಪ್ಪ ಮಗ ನೋಡೋಣ. ತಿಂಡಿ ಮಾಡ್ಕೊಡ್ತಿದ್ದೆ, ಸಾಂಬಾರ್ ಗಿಬ್ಬರ್ ಸ್ವಲ್ಪ ಎಲ್ಲ ಮಾಡ್ತಿದ್ದೆ. ಇವಾಗ ಇವರಿಬ್ರು ಏನ್ ಮಾಡ್ತಾರೆ ನೋಡೋಣ. ಟಾಸ್ಕ್ ಆಕಾಶ್ಗೆ ಮತ್ತೆ ಡ್ಯಾಡಿಗೆ ಮಾಡಿ ಬೇಕಾದ್ರೆ ತಿಂದು ಹೋಗ್ಬೇಕಪ್ಪ, ಕಾಲೇಜಿಗೆ ಹೋಗ್ಬೇಕಾರೆ ಅಷ್ಟೇ. 11 ಗಂಟೆಗೆ ಎದ್ದು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿ ರೆಡಿಯಾಗಿ ಬ್ಯಾಗ್ ಹಾಕೊಂಡು ಬಂದ್ರೆ ಹಂಗೇ ಹೋಗ್ತಾ ಇರ್ಬೇಕು. ಕ್ಯಾಮ್ರಾ ಹಿಂದೆ ಇರೋದು ಮುಖ ಹಳ್ಳೆ ಕುಡ್ದಂಗ ಹಳೆ ಬ್ರೆಡ್ ಒಂದು ಕವರ್ ತಂದು ಇಟ್ಟಿದ್ದಾರೆ. ಓಕೆ, ಇವಾಗ ನಾನು ಹೋಗಿ ಬರ್ತಿರೋದಕ್ಕೆ ಏನಾದ್ರು ಹೇಳಿ. ಹೋಗಿ ಬಾವ, ಆಲ್ ದಿ ಬೆಸ್ಟ್. ನೀವೆಲ್ಲ ಯಾಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀರಾ? ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ. ಹ್ಯಾಪಿ ಜರ್ನಿ ಹೇಳ್ಬೇಕು. ಚೆನ್ನಾಗಿ ಹೋಗಿ ಚೆನ್ನಾಗಿ ಬನ್ನಿ. 25 ವರ್ಷ ಆಗಿ ಬರ್ತೀನಿ. 25 ವರ್ಷ ತುಂಬಿ 26ಕ್ಕೆ ಬಿಡ್ತಿದೆ. 26ಕ್ಕೆ ಬೀಳಲ್ಲ, 25 ತುಂಬಿ ಇನ್ನು 26 ಕಡೆ ಹೋಗೋದು. ಅದೇ ತಾನೆ, ಮತ್ತೆ ಹಿಡಿಯೋದು ತಾನೆ 26ಕ್ಕೆ. ದಿಸ್ ಏಜ್ ಕನ್ಫ್ಯೂಷನ್ಸ್ ನಮ್ಮ ಮನೇಲಂತೂ, ನಿಮ್ಮ ಮನೇಲೆ ಏನೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಯಾವಾಗಲೂ ಏಜ್ ಕನ್ಫ್ಯೂಷನ್. ಪಕ್ಕ ಬ್ಲಾಕ್ಗೆ 10 minutes ಇದೆ. ಅದು ಮುಖ and it's almost 8 o'clock. And yes, we reached guys, full coffee.
ಕೂದಲು ಸರಿ ಮಾಡ್ಕೊ ಬ್ಲಾಗ್. ಹೇಳು, ನಿಂಗೆ ಖುಷಿ ಆಗ್ತಾ ಇದೆಯಾ ನಾವು ಮಂಗಳೂರು ಬಂದಿರೋದು? ತುಂಬ ಖುಷಿ ಆಗ್ತಿದೆ. ಜೋರಾಗಿ ಮಾತಾಡಬೇಕು, ವಾಯ್ಸ್ ಅಷ್ಟು ಆಡಿಬಲ್ ಇರಲ್ಲ. ಜನ ಇದ್ದಾರೆ, ಪರವಾಗಿಲ್ಲ. ಕಮೆಂಟ್ನ ಹೊಡಿತಾರೆ, ಜೋರಾಗಿ ಮಾತಾಡಿದ್ರೆ ತುಂಬ ಖುಷಿ ಆಗ್ತಿದೆ. ಹಾಂ, ಫ್ರೆಶಪ್ಪಾಗಿ ಕಡಿಮೆ ಆಯಿತು, ಇಲ್ಲ ಒಂಟೆ ಹೋಯ್ತು. ನನ್ನ ಬರ್ಡೇಗೆ ಬರ್ತಿರೋದು ಏನು ಅನಿಸ್ತಿದೆ? ಹೇಳಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಪಾರ್ಟಿ ಕೊಡ್ಸಿ ಅನ್ಸ್ತಿದೆ. ಆ್ಯಸ್ ಇಫ್ ಆ ಪಾರ್ಟಿನ ಇವಳು ಫುಲ್ ಇದು ಮಾಡೋ ಥರ. ನಾನ್ ವೆಜ್ ತಿನ್ನಬೇಕು ತಾನು, ಆಯಿತು. ನಾನು ಏನು ತಿಂತೀನಿ ಅದನ್ನ ಕೊಡಿಸ್ಬೇಕು. ಅದು ಯಾವಾಗಲೂ ಅವಳು ಏನು ತಿನ್ನೋದು ಅದೇ ಬೇಬಿ ಕಾರ್ನ್, ಅದೇ ಪನ್ನೀರು. ಇಲ್ಲಿ ಸ್ಪೆಷಲ್ ಆಗಿ ಅದೇ ನನಗೆ ಒಂದೇ ಡೌಟು, ನಾವೆಲ್ಲ ಮೀನು ಊಟ ಮಾಡೋದಿಗೆ ಇವಳು ಏನು ಮಾಡ್ತಾಳೆ? ಗೋಲಿ ಬಜ್ಜಿ, ಬನ್ಸು, ಮೊಟ್ಟೆ ಹಾಕ್ಬೋದು. ಮೊಟ್ಟೆ ಪಕ್ಷಿ ಪದ. ಮಂಗಳೂರು ಸ್ಪೆಷಲ್ ಮಂಗಳೂರು ಬಜ್ಜಿ ಮಾಡಿ ಗೋಳಿ ಬಜ್ಜಿ ಗೋಳಿ ಬಜ್ಜಿ ಬನ್ಸ್ ಎಲ್ಲ ನಮ್ದು. ಇದನ್ನ ತಿನ್ಸೋಣ ಅಂತ ಅವಳು. ನಾವು ತಿನ್ಬೋದು, ನಮಗೂ ಇಷ್ಟನೇ ಗೋಳಿ ಬಜ್ಜಿ. ಬನ್ಸ್ ಇಷ್ಟ. ಬನ್ಸ್ ಬ್ರೇಕ್ಫಾಸ್ಟಿಗೆ ನಾವು ಬನ್ಸೇ ತಿನ್ಬೋದಿತ್ತಲ್ಲ. ಅಂದ್ರೆ ಐಡಿಯಲ್ಲಿ ಆಂಟಿ ಮನೇಲಿ ಚೆನ್ನಾಗಿ ಮಾಡ್ತಾರೆ. ಇದರಲ್ಲಿ ಬನ್ಸ್ ಅಲ್ಲ ಮಾರ್ನಿಂಗ್ ಸ್ಪೆಷಲ್ ಅಂತ ಇರ್ತದೆ. ಅಲ್ಲಿ ಮಾರ್ಕೆಟ್ ಹತ್ರ ಒಂದು ಹನುಮಾನ್ ಒಂದು ಹೋಟೆಲ್ ಅಂತ ಐತೆ, ಅಲ್ಲಿ ಗೋಳಿ ಬಜ್ಜಿ ಮತ್ತೆ ಬನ್ಸ್ ಚೆನ್ನಾಗಿರುತ್ತೆ, ಫೇಮಸ್ ಅಲ್ಲಿ. ಅದೇ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಹತ್ರ ಹನುಮಾನ್ ಹೋಟೆಲ್, ಜಯ ಹನುಮಾನ್ ಹೋಟೆಲ್ ಇದೆ. ಸರಿ ತರ ಮನೆಗೆ ಹೋಗಿ ತಿನ್ಕೊಳ್ಳೋದು. ಇದಾಗಿತ್ತು ನನ್ನ ಟ್ರಾವೆಲಿಂಗ್ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ.